ಮಾಡುವವರು ಮಾತ್ರ ಬನ್ನಿ ತರಬೇಕು. ಕೆಲವರು ಮಾಡ್ತಿದ್ದಾರೆ, ಇಲ್ಲ ನಮ್ಮ ಹತ್ರ ಯುವಕರು ಮಾಡ್ತಿದ್ದಾರೆ, ನಮ್ಮ ಯುವಕರು ಮಾಡಿದ್ರೆ ಇದನ್ನು ಕಟ್ಟಲಿಕ್ಕೆ ನಮಗೆ ಎರಡು ಬೆಲೆಯಲ್ಲಿ ಆ ಅಂದಾಜಿಗೆ ಇದನ್ನು ತೆಗೆದು ಭಾಗ ಮಾಡಿ ನನ್ನ ಪರವಾಗಿ ಕೇಳ್ತಿದ್ದೇನೆ, ಅದನ್ನು ದೇವರ ಸ್ಟ್ಯಾಂಡಲ್ಲಿ ಇಡಿ. ಯಾಕಂದ್ರೆ ನಾವು ಬರ್ತೇವೆ, ಈಗ ನಾನು ಒಂದೇ ದಿವಸದಲ್ಲಿ 5 ತರ್ಬೋದು, ಹಾಗಂತ ನಾನು ಒಂದು ಕಾರ್ತಿಕ ಮಾಸ ಹುಣ್ಣಿಮೆ ದಿವಸ ನಾವು ಹೋಗ್ತೇವಲ್ಲ ಬೆತ್ತಕ್ಕೆ, ಅಲ್ಲಿಂದ ಕಾಡಿನಿಂದ ಈ ಬೆತ್ತವನ್ನು ಹತ್ತಿದ್ದೇವೆ. ಇದು ಏನಂದ್ರೆ ಇದು ಇಷ್ಟು ದಪ್ಪ ಅಲ್ಲ, ಇದಕ್ಕಿಂತ ದಪ್ಪ ಇರುತ್ತೆ. ಅದು ನಾವು ಆಗ ನೋಡಿದ್ದೇವೆ, ಅದಕ್ಕಿಂತ ದಪ್ಪ ಇರುತ್ತೆ. ಇದನ್ನು ನಮಗೆ 2 ಎಲೆ ಹೀಗೆ 2 ಬೆಲೆಯಲ್ಲಿ ಆ ಅಂದಾಜಿಗೆ ಇದನ್ನು ತೆಗೆದು ಭಾಗ ಮಾಡಿ ಕಾಡಿಂದಲೇ ಭಾಗ ಮಾಡಿ ತರುತ್ತಿದ್ದೇವೆ. ಇದು ನನ್ನ ಅಂದಾಜು ಪ್ರಕಾರ ಹೆಚ್ಚುವರಿ ಅಂದರೆ 50-60 ಮಾರು ಇರುತ್ತೆ. ಅದು ಎಷ್ಟು ಫೀಟ್ ಅಂತ ನಮ್ಮ ಪ್ರಕಾರ ಮಾರು ಲೆಕ್ಕ ಅಷ್ಟು ಫೀಟ್ ಬಂದು ಇಲ್ಲಿಂದ ತರ್ತೇವೆ. ಇದು ನೋಡಿ, ಇದರಲ್ಲಿ 2 ಎತ್ತು ಇರುತ್ತೆ, ಇದರಲ್ಲಿ 3-4 ಇರುತ್ತೆ. ಕೆಲವು ಒಂದೊಂದು ಟೈಪ್, ಅದು ನಂಗೆ 2 ಹೊತ್ತು ಬರು, ಬೇರೆಯವ್ರಿಗೆ 5 ಹಾಗೆ ಆ ಟೈಪಲ್ಲಿ ಇರುತ್ತೆ. ಒಬ್ಬೊಬ್ಬರಿಗೊಂದು ಮಾರಿಗೆ ಸಿಗ್ತದೆ, ಒಬ್ಬರಿಗೆ 5 ಬೆತ್ತ. ಈಗ ನಾವು ಅದೇ ಕಾಡಿಗೆ ಹೋಗಿ 4 ದಿವಸ ನಿಲ್ತೇವಲ್ಲ, ಅವರ ಕೆಪಾಸಿಟಿ ಪ್ರಕಾರ ಬರುತ್ತೆ ಅದು. ಈಗ ನಾನು ಒಂದೇ ದಿವಸದಲ್ಲಿ 5 ತರ್ಬೋದು, ಹಾಗಂತ ನಾನು ಒಬ್ಬನೇ ಹೋದ್ರೆ ಆಗ್ಬೋದು. ಟೀಮಲ್ಲಿ ಹೋಗುವಾಗ ಹಾಗೆ ಆಗೋದಿಲ್ಲ. ಟೀಮ್ ನಮಗೆ 4 ದಿವಸ ಬೇಕಿ. ಈಗ ನಾನು ಒಬ್ಬನೇ ಹೋದ್ರೆ ನನಗೆ ಒಂದೊಂದು ಬೆತ್ತಕ್ಕೆ ಒಂದೊಂದು ದಿವಸ ಕೆಲಸ ಉಂಟು ಅಲ್ಲ. ಹಾಗೆ ಅದು ಹೇಗೆ ಅಂದರೆ ಮುಂದಿನ ಹಿರಿಯರಿಗೆಲ್ಲ ಇಲ್ಲೇ ಲೋಕಲಲ್ಲಿ ಸಿಕ್ತಿತ್ತು, ಈಗ ಹಾಗೆ ಸಿಕ್ಕಲ್ಲ. ಇಲ್ಲ, ಕಾಡಿಲ್ಲ, ಮತ್ತೆ ಇದನ್ನು ಸಂರಕ್ಷಣೆ ಮಾಡೋರಿಲ್ಲ. ಹಾಗಂತ ನಮ್ಮ ಸಂಪ್ರದಾಯ ಪ್ರಕಾರ ಇದೇ ಆಗ್ಬೇಕಂದ್ರೆ ನಮ್ಮ ಸಂಪ್ರದಾಯ. ಹಾಗಂದ್ರೆ ಈಗ ಸರ್ಕಾರದ ಅದೇ ನಾವು ವಿಡಿಯೋದಲ್ಲಿ ಹೇಳಿದ್ದು ತಪ್ಪು, ಅದು ಬೇಡ, ಬೇರೆ ಹಾಕದಲ್ಲಿ ಬಳಸಿ ಅಂತ ಹೇಳಿದ್ರೆ ನಾವು ಹಾಗೆ ಮಾಡುವಾಗಿಲ್ಲ. ಹಾಗಂತ ಇದು ಅದೇ ಇದರಲ್ಲಿ ನೋಡಿ, ಇದರಲ್ಲಿ ಇರೋದು 2 ನೋಡಿ, ಇಷ್ಟು ದೊಡ್ಡ ಕತ್ತು 2-3 ಉಂಟು ನೋಡಿ, ಅದೇ ಅಷ್ಟೇ ಇರೋದು. ಇನ್ನೊಂದು ಮಾಹಿತಿ ಪ್ರಕಾರ ನಮ್ಮ ಕಾಡಿನಿಂದ ಆ ಬೆತ್ತವನ್ನು ನಾವು ತೋರಿಸಿದ್ದೇವೆ. ಆ ಬೆತ್ತದಿಂದ ಈ ರೀತಿ ಮಾಡೋರು ನೋಡಿ, ಇವರೇ ಹಿರಿಯರು. ಇವರಲ್ಲ, ಇವರಂತೆ ತುಂಬ ಜನ ನಮ್ಮ ಪ್ರಕಾರ. ಈಗ ನಾವು 60 ಜನದಲ್ಲಿ ಒಂದು 10 ಜನ ಇದ್ದಾರೆ. ನಾಳೆ ಇವರಿಗೆ ಮಾಡ್ತಾರೆ, ಹಾಗೆ ಅಂತ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನನಗೂ ಕೂಡ ನಾನು 20 ವರ್ಷ ಸರ್ವಿಸ್ ಆಯಿತು, ನನಗೂ ಕೂಡ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಂಥದ್ದು ಹಗ್ಗವನ್ನು ಅವರು ಮಾಡ್ತಾರೆ. ಇದು ಯಾಕೆಂದರೆ ಸಲಕೆ, ನಮ್ಮ ಬಿದಿರಿನ ಸಲಕೆ ಮಾಡ್ತಾರಲ್ಲ, ಅದನ್ನು ಕಟ್ಟಲಿಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೆ. ಯಾವ ಕಾರಣ ಕಟ್ಟಾಗಲ್ಲ, ಮಾತ್ರ ಕಟ್ಟಾಗಲ್ಲ. ನೀವು ಕಟ್ಟಾದ್ರೆ ಇದು ಕಟ್ಟಾಗಲ್ಲ, ಆ ರೀತಿ ಇದೆ. ಅಂದ ಮಾಡುವವರು ಮಾತ್ರ ಫನ್ನಿ ತರಬೇಕು. ಕೆಲವರು ಮಾಡ್ತಿದ್ದಾರೆ, ಇಲ್ಲ ನಮ್ಮಂಥ ಯುವಕರು ಮಾಡ್ತಿದ್ದಾರೆ. ನಮ್ಮಂಥ ಯುವಕರು ಮಾಡಿದರೆ ಇದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನಮಗೆ ಎಂತ ಗೊತ್ತಂಡ, ಈ ಬೆತ್ತದಲ್ಲಿ 3 ಎಲೆ ತೆಗಿತಾರೆ. ಇಂದಿನ ಜನರೇಷನ್ ಅವರು 3 ಎಲೆ ತೆಗಿತಾರೆ. ನಮಗೆ ಅದು ಸಾಧ್ಯ ಇಲ್ಲ. ನಮಗೆ 1 ಎಲೆ ತೆಗೆದ್ರೆ ಇನ್ನೊಂದು ಎಲೆ ಯೂಸ್ ಆಗಲ್ಲ. ಅವರಾಗಲ್ಲ, 3 ಎಲೆ ತೆಗೆದು ಅದನ್ನು ಯೂಸ್ ಮಾಡ್ತಿದ್ದಾರೆ. ಹಾಗೆ ಇದೇ ರೀತಿ ನೋಡಿ, ಇದು ನಿನ್ನೆ ಪಂಚಮಿ ರಥ, ಮೊನ್ನೆ ಲಕ್ಷ ಚಂದ್ರಮಂಡಲ ರಥ ಬೆತ್ತ ಇನ್ನು ಯೂಸ್ ಆಗ್ತದೆ. ಇನ್ನು ಏನಂದ್ರೆ ನಮ್ದು ಮೇ ಲಾಸ್ಟ್ ವರೆಗೆ ಇದು ಯೂಸ್ ಆಗ್ತದೆ. ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ನೆಕ್ಸ್ಟ್ ಇದು ಅದು ಬೇರೆ ಅದು ಕಿರುಷಷ್ಟಿಗೆ ಇದೆ ನೋಡಿ. ಈಗ ಇವತ್ತು ಆಗ್ತದೆ ಅಲ್ಲ ಪಂಚಮಿ ರಥಕ್ಕೆ, ಅದೇ ಬೆತ್ತವನ್ನು ಕಿರುಷಷ್ಟಿ ಅಂತಲ್ಲ, ಅದು ಮೇವರೆಗೆ ಎಂಡ್ವರೆಗೆ ಅದೇ ಯೂಸ್ ಆಗ್ತದೆ. ಬ್ರಹ್ಮರಥಕ್ಕೆ ಮಾತ್ರ ಒಂದೇ ವರ್ಷಕ್ಕೆ ಒಂದೇ ಯೂಸ್ ಮಾಡೋದು, ಅದೇ ಮಹಾಪ್ರಸಾದ ಹೋಗ್ತಿದೆ. ನೀವು ನೋಡಿದಾಗೆ ಹಾಗೆ ನೋಡಿ, ಉಳಿದಿದೆ ಅಲ್ಲ ಬೆತ್ತ, ಅದು ಯೂಸ್ ಮಾಡುತ್ತೆ. ಉಳಿದಂಥ ಬೆತ್ತವನ್ನು ಮಹಾಪ್ರಸಾದ, ಯಾವುದೇ ದೇವಸ್ಥಾನ ಮಹಾಪ್ರಸಾದ ಅಂತ ಸಿಕ್ಕಿದರೆ ಅದರಲ್ಲಿ ಒಂದು ಬೆತ್ತ ತುಂಡಿ ಇರುತ್ತೆ. ಅದನ್ನು ನನ್ನ ಪರವಾಗಿ ಕೇಳ್ತಿದ್ದೇನೆ, ಅದನ್ನು ದೇವರ ಸ್ಟ್ಯಾಂಡಲ್ಲಿ ಇಡಿ. ಯಾಕಂದರೆ ನಾವು ಎಲ್ಲರೂ ಕೇಳ್ತಿದ್ದೇವೆ, ನಾವು ತುಂಬ ಜನ ಕೇಳ್ತಿದ್ದೇವೆ, ಕೆಲವು ನಾರ್ತ್ ಸೌತ್ ಅವರಿಗೆ ಗೊತ್ತಿಲ್ಲ. ಅದನ್ನು ದೇವರ ಸ್ಟ್ಯಾಂಡಲ್ಲಿ ಇಡಿ. ಯಾವುದೇ ವಿಷ ಜಂತುಗಳು ಇದ್ದಲ್ಲಿ ಅವರ ನಂಬಿಕೆಯಿಂದ ಅದನ್ನು ಉಳಿಸ್ಕೊಂಡು ಬರಬೇಕು. ಯಾಕಂದ್ರೆ ನಮ್ಮ ನಂಬಿಕೆ ಬೇರೆ, ಅವ್ರ ನಂಬಿಕೆ ಬೇರೆ. ಕೆಲವರಿಗೆ ಅದು ಏನಂತ ಗೊತ್ತಿರಲ್ಲ, ಹಾಗೆ ಅದೇ ರೀತಿ ಉಳಿಸ್ಕೊಂಡು ಬರಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ. ನನಗೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇನ್ನೊಂದು ನನ್ನ ಪರವಾಗಿ ಹೇಳ್ತಿದ್ದೇನೆ, ನಮಗೆ ಈಗ ನಮ್ಮ ಲೋಕಲಲ್ಲಿ ಇದ್ದಂಥ ಕೆಲವು ಉದ್ಯಮಿಗಳು ನಮಗೆ ಅವಭೃತದಿಂದ ಅವಭೃತ ಅಲ್ಲ, ಇದು ಕೊಪ್ಪರಿಗೆ ಏರುವುದರಿಂದ ನಮಗೆ ನಾಲ್ದು ಕೊಪ್ಪರಿಗೆ ಇಲ್ಲಿವರೆಗೆ ಕೆಲವು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮ್ಮ ಪರವಾಗಿ ಅವರಿಗೆ, ನಮ್ಮೆಲ್ಲರ ಮಲೆಕೊಡಿಯರ ಪರವಾಗಿ ಅಭಿನಂದನೆಗಳನ್ನು ಸೂಚಿಸಿದ್ದೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.